ಪ್ರತಿ ವರ್ಷವೂ ಅಷ್ಟೇ ನಮಗೆ ರಕ್ತದಾನ ಶಿಬಿರದ ಒಂದು ಇನ್ಚಾರ್ಜ್ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದನ್ನೊಬ್ಬ ರಾಜಕೀಯ ವ್ಯಕ್ತಿದ್ದು ಅತಿ ಹೆಚ್ಚು ರಕ್ತ ಸಂಗ್ರಹ ಆಗಿದೆ ಅಂದರೆ ಎಸ್.ಆರ್. ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಮಾಡಿದ್ವಿ. ಸುಮಾರು ಒಂದು 2800 ಚಿಲ್ಲರೆ ಯೂನಿಟ್ ಸಂಗ್ರಹ ಆಗಿತ್ತು. ಸೊ ಆ ದಾಖಲೆ ನಮ್ಮದೇ ಇದೆ. ಪ್ರತಿ ಸಲಿನೂ ನಾವು 1-1.5 ಯೂನಿಟ್ ರಕ್ತ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅದು 4 ಜನಕ್ಕೆ ಉಪಯೋಗ ಆಗುತ್ತೆ ಒಂದು ಯೂನಿಟು. ಸೊ ಹಾಗಾಗಿ ಈ ಸಲ ಕೂಡ ಯುವ ಮೋರ್ಚಾ ಮತ್ತು ಎಸ್.ಸಿ. ಮೋರ್ಚಾ ವತಿಯಿಂದ ಮಾಡ್ತಾಯಿದ್ದೀವಿ. ಭಾಳ ಅದ್ಭುತವಾಗಿ ನಡೀತದೆ. ಸೊ ಸುಮಾರು ಒಂದು ರಾಜ್ಯದ ನಾಯಕರುಗಳಿಗೆಲ್ಲ ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲ ಇನ್ವೈಟ್ ಮಾಡಿದ್ದೀವಿ. ಸೊ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಹೀಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಸುಮಾರು ಒಂದು 30-35 ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ. ಈ ವರ್ಷ ಎಷ್ಟು ಬ್ಲಡ್ ಕಲೆಕ್ಷನ್ ಮಾಡಬೇಕು? 1,500 ಕನಿಷ್ಠ ಮಾಡ್ತೀವಿ. ಕನಿಷ್ಠ 1,500 ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ನಮಗೆ ರಕ್ತದಾನ ಶಿಬಿರದ ಒಂದು ಇನ್ಚಾರ್ಜ್ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದನ್ನೊಬ್ಬ ರಾಜಕೀಯ ವ್ಯಕ್ತಿದ್ದು ಅತಿ ಹೆಚ್ಚು ರಕ್ತ ಸಂಗ್ರಹ ಆಗಿದೆ ಅಂದರೆ ಎಸ್.ಆರ್. ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಮಾಡಿದ್ವಿ. ಸುಮಾರು ಒಂದು 2800 ಚಿಲ್ಲರೆ ಯೂನಿಟ್ ಸಂಗ್ರಹ ಆಗಿತ್ತು. ಸೊ ಆ ದಾಖಲೆ ನಮ್ಮದೇ ಇದೆ. ಪ್ರತಿ ಸಲಿನೂ ನಾವು 1-1.5 ಯೂನಿಟ್ ರಕ್ತ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅದು 4 ಜನಕ್ಕೆ ಉಪಯೋಗ ಆಗುತ್ತೆ ಒಂದು ಯೂನಿಟು. ಸೊ ಹಾಗಾಗಿ ಈ ಸಲ ಕೂಡ ಯುವ ಮೋರ್ಚಾ ಮತ್ತು ಎಸ್.ಸಿ. ಮೋರ್ಚಾ ವತಿಯಿಂದ ಮಾಡ್ತಾಯಿದ್ದೀವಿ. ಭಾಳ ಅದ್ಭುತವಾಗಿ ನಡೀತದೆ. ಸೊ ಸುಮಾರು ಒಂದು ರಾಜ್ಯದ ನಾಯಕರುಗಳಿಗೆಲ್ಲ ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲ ಇನ್ವೈಟ್ ಮಾಡಿದ್ದೀವಿ. ಸೊ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಹೀಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಸುಮಾರು ಒಂದು 30-35 ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ. ಈ ವರ್ಷ ಎಷ್ಟು ಬ್ಲಡ್ ಕಲೆಕ್ಷನ್ ಮಾಡಬೇಕು? 1,500 ಕನಿಷ್ಠ ಮಾಡ್ತೀವಿ. ಕನಿಷ್ಠ 1,500 ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ನಮಗೆ ರಕ್ತದಾನ ಶಿಬಿರದ ಒಂದು ಇನ್ಚಾರ್ಜ್ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದನ್ನೊಬ್ಬ ರಾಜಕೀಯ ವ್ಯಕ್ತಿದ್ದು ಅತಿ ಹೆಚ್ಚು ರಕ್ತ ಸಂಗ್ರಹ ಆಗಿದೆ ಅಂದರೆ ಎಸ್.ಆರ್. ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಮಾಡಿದ್ವಿ. ಸುಮಾರು ಒಂದು 2800 ಚಿಲ್ಲರೆ ಯೂನಿಟ್ ಸಂಗ್ರಹ ಆಗಿತ್ತು. ಸೊ ಆ ದಾಖಲೆ ನಮ್ಮದೇ ಇದೆ. ಪ್ರತಿ ಸಲಿನೂ ನಾವು 1-1.5 ಯೂನಿಟ್ ರಕ್ತ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅದು 4 ಜನಕ್ಕೆ ಉಪಯೋಗ ಆಗುತ್ತೆ ಒಂದು ಯೂನಿಟು. ಸೊ ಹಾಗಾಗಿ ಈ ಸಲ ಕೂಡ ಯುವ ಮೋರ್ಚಾ ಮತ್ತು ಎಸ್.ಸಿ. ಮೋರ್ಚಾ ವತಿಯಿಂದ ಮಾಡ್ತಾಯಿದ್ದೀವಿ. ಭಾಳ ಅದ್ಭುತವಾಗಿ ನಡೀತದೆ. ಸೊ ಸುಮಾರು ಒಂದು ರಾಜ್ಯದ ನಾಯಕರುಗಳಿಗೆಲ್ಲ ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲ ಇನ್ವೈಟ್ ಮಾಡಿದ್ದೀವಿ. ಸೊ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಹೀಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಸುಮಾರು ಒಂದು 30-35 ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ. ಈ ವರ್ಷ ಎಷ್ಟು ಬ್ಲಡ್ ಕಲೆಕ್ಷನ್ ಮಾಡಬೇಕು? 1,500 ಕನಿಷ್ಠ ಮಾಡ್ತೀವಿ. ಕನಿಷ್ಠ 1,500 ಮಾಡ್ತೀವಿ.